ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಇವತ್ತಿನ ನನ್ನ ವಿಡಿಯೋ ಬಂದು ತಮ್ಮನೇಲಿ ನೋಡಿನೇ ಗೊತ್ತಾಗಿರುತ್ತೆ ನಿಮಗೆ. ಎಸ್, ಸುಮಾ ಗೌಡ್ರ ಮನೆ ಅವರು ನಮ್ಮನ್ನೆಲ್ಲ ಬಿಟ್ಟು ಹೋಗಿದ್ದಾರೆ. ಸೊ ಒಂದಿಬ್ಬರು ವೀಡಿಯೋಸ್ ಎಲ್ಲ ಮಾಡಿದರು. ಸೊ ಅದನ್ನು ನೋಡಿ ಗೊತ್ತಾಯಿತು ನನಗೆ. ಫ್ಯಾಮಿಲಿಗೆ ಒಂದು ಲಾಸ್ ಅಂತಲೇ ಹೇಳ್ಬೋದು. ಸುಮಾ ಗೌಡ್ರ ಮನೆ ಅಂತ ಹೇಳಿ ಆಲ್ಮೋಸ್ಟ್ 80,000 ಸಬ್ಸ್ಕ್ರೈಬರ್ಸ್ ಆಗಿದ್ರು ಅವ್ರಿಗೆ. ಅವರು ಇವತ್ತು ತೀರ್ಕೊಂಡಿದ್ದಾರೆ. ತುಂಬ ಶಾಕ್ ಆಯಿತು, ನಿಜ ತುಂಬ ಬೇಜಾರಾಯಿತು. ನೋಡ್ತಾ ಇರಬೇಕಾದ್ರೆ ಒಂದಿಬ್ಬರು ವೀಡಿಯೋಸ್ ಎಲ್ಲ ಹಾಕಿದರು. ಸುಮಾ ಗೌಡ್ರು ಮನೆಯವರು ಇನ್ನೂ ಇಲ್ಲ ನಮ್ಮ ಯೂಟ್ಯೂಬ್ ಫ್ಯಾಮಿಲಿಯಲ್ಲಿ ಅಂತ ಕೇಳಿ ತುಂಬಾ ಬೇಜಾರಾಯಿತು. ಆಲ್ಮೋಸ್ಟ್ ಅವ್ರಿಗೆ 80,000 ಸಬ್ಸ್ಕ್ರೈಬರ್ಸ್ ಎಲ್ಲ ಆಗಿದ್ರು. ಅವ್ರ ಮಗ ಸುಹಾಸ್ ಕೂಡ ಹೆಲ್ಪ್ ಮಾಡಿ ಅವ್ರಿಗೆ ಒಳ್ಳೊಳ್ಳೆ ವೀಡಿಯೋಸ್ ಎಲ್ಲ ಮಾಡ್ತಾಯಿದ್ರು. ಒಳ್ಳೊಳ್ಳೆ ರೆಸಿಪೀಸ್ ಎಲ್ಲ ಮಾಡಿ ವ್ಲಾಗ್ಸ್ ಎಲ್ಲ ಶೇರ್ ಮಾಡ್ತಾಯಿದ್ರು. ಹಾಗೆ ಸ್ವಾತಿ ಗೌಡ ಅವರು ಕೂಡ ತುಂಬ ಚೆನ್ನಾಗಿ ಮಾಡ್ತಾರೆ, ವ್ಲಾಗ್ಸ್ ಎಲ್ಲ ಮಾಡ್ತಾ ಇರ್ತಾರೆ. ಅವರು ಕೂಡ ಒಂದು ವೀಡಿಯೋಸಲ್ಲಿ ಹೇಳಿದರು ಅವ್ರಿಗೆ ಕ್ಯಾನ್ಸರ್ ಇದೆ ಅಂತ ಹೇಳಿ. ನಿಜ ಅಂದ್ಕೊಂಡಿಲ್ಲ ಅವರು ನಮ್ಮನ್ನು ಇಷ್ಟು ಬೇಗ ಬಿಟ್ಟು ಹೋಗ್ತಾರೆ ಅಂತ ಹೇಳ್ಬಿಟ್ಟು. ಸೊ ನೋಡ್ತಾ ಇದ್ರೆ ಒಂಥರ ಬೇಜಾರಾಗ್ತಾಯಿತ್ತು. ಅವ್ರ ಅಮ್ಮ ಮಗಳ ಸಂಬಂಧ ತುಂಬಾ ಚೆನ್ನಾಗಿತ್ತು. ಒಳ್ಳೊಳ್ಳೆ ರೀಲ್ಸ್ ಎಲ್ಲ ಮಾಡಿದ್ರು, ಅದೆಲ್ಲ ನೋಡ್ತಾ ಇದ್ದಾರೆ. ಇವತ್ತು ಕೂಡ ನೆನಪಾಗ್ತಾ ಇದ್ದಾರೆ, ಪಾಪ ಆ ರೀತಿ ಆಗಬಾರ್ದಾಗಿತ್ತು ಅಂತ ಹೇಳಿ. ಕ್ಯಾನ್ಸರ್ ಪೇಷಂಟ್ಸ್ಗಳು ಎಷ್ಟೋ ಜನ ವಾಸಿಯಾಗಿ ಮತ್ತೆ ಬರ್ತಾರಲ್ವ, ಆ ಥರ ಇರ್ಬೋದು. ಇವ್ರಿಗೂ ವಾಸಿ ಆಗ್ಬೋದು ಅಂತೆಲ್ಲ ತಿಳ್ಕೊಂಡಿದ್ವಿ. ಬಟ್ ನಾನು ಆಲ್ಮೋಸ್ಟ್ ಯೂಟ್ಯೂಬ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆಯಿಂದನೂ ಅವರ ವೀಡಿಯೋಸ್ಗಳನ್ನ ನೋಡ್ತಾ ಇದ್ದೆ. ಸೊ ನಾನು ಮೊದಲು ಅವರ ವಿಡಿಯೋ ನೋಡಿದ್ದು ಒಂದು ಸ್ಯಾರೀಸ್ ಕಲೆಕ್ಷನ್ಸ್ ಎಲ್ಲ ತೋರಿಸಿ, ಹಾಗೆ ವಾರ್ಡ್ರೋಬ್ದೆಲ್ಲ ಟೂರ್ ಮಾಡಿದರು. ಆ ಒಂದು ವಿಡಿಯೋ ನೋಡಿನೇ ಒಂಥರ ಇಷ್ಟ ಆಗಿತ್ತು. ಅವರು ಚೆನ್ನಾಗಿ ಮಾಡ್ತಾಯಿದ್ರು ಪಾಪ. ಒಂಥರ ಇನ್ನೋಸೆಂಟ್ ಅವರು, ಒಂಥರ ಕೈಂಡ್ ಹಾರ್ಟೆಡ್ ಅಂತಲೇ ಹೇಳ್ಬೋದು. ಒಂಥರ ಇನ್ನೋಸೆಂಟ್ ಲೇಡಿ ಅವರು. ಅವರ ಮತ್ತು ಅವರ ಹಸ್ಬೆಂಡ್ ಅವರ ಕಾಂಬಿನೇಷನ್ ತುಂಬಾ ಚೆನ್ನಾಗಿರ್ತಿತ್ತು. ಪಾಪ ತುಂಬಾ ಬೇಜಾರಾಗ್ತಾಯಿತ್ತು. ಹಾಗೆ ಅವ್ರ ಮಗ ಸುಹಾಸ್ ಬಂದು ಚೆನ್ನಾಗಿ ಮಾತಾಡ್ಕೊಂಡೆಲ್ಲ ವ್ಲಾಗ್ಸ್ ಎಲ್ಲ ಮಾಡ್ತಾಯಿದ್ರು. ಸೊ ಅದೊಂಥರ ಚೆನ್ನಾಗಿರ್ತಿತ್ತು ನೋಡಲಿಕ್ಕೆ. ಬಟ್ ಇವತ್ತು ನಮ್ಮನ್ನೆಲ್ಲ ಅಗಲಿದ್ದಾರೆ. ಯೂಟ್ಯೂಬ್ ಫ್ಯಾಮಿಲಿಯಿಂದ ಅವರು ನಮ್ಮನ್ನೆಲ್ಲ ಬಿಟ್ಟು ಹೋಗಿದ್ದಾರೆ. ಇದೊಂಥರ ತುಂಬಾ ಬೇಜಾರಿನ ವಿಷಯ ಅಂತಲೇ ಹೇಳ್ಬೋದು. ಒಂಥರ ಸಡನ್ನಾಗಿ ಶಾಕ್ ಆಯಿತು, ಒಂಥರ ಬೇಜಾರು ಕೂಡ ಆಯಿತು, ಯಾಕೆ ಈ ರೀತಿ ಆಯಿತು ಪಾಪ ಅಂತ ಹೇಳಿ. ಸೊ ಸ್ವಾತಿ ಅವರು ಆವಾಗಲೇ ಒಂದು ಲಾಗ್ಸಲ್ಲಿ ಹೇಳಿದರು ಅವ್ರಿಗೆ ಕ್ಯಾನ್ಸರ್ ಇದೆ ಅಂತ. ಬಟ್ ಇಷ್ಟು ಬೇಗ ಅವರು ಈ ರೀತಿ ಹೊರಟೋಗ್ತಾರೆ ಅಂತ ಖಂಡಿತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಸೊ ಆಲ್ಮೋಸ್ಟ್ ಹೇಳಿದ್ರಂತೆ ಅವ್ರಿಗೆ 3 months ಮಾತ್ರ ಇರ್ತಾರೆ ಅವರು ಅಂತ ಹೇಳಿಬಿಟ್ಟು. ಸೊ ಇವಾಗ ಒಂದಷ್ಟು ಲಾಗ್ಸ್ ಎಲ್ಲ ನೋಡಿದಾಗ ಗೊತ್ತಾಯಿತು ಪಾಪ. ಸ್ವಾತಿ ಅವರ ಲಾಗಲ್ಲಿ ನೆನ್ನೆ ಅಷ್ಟೇ ನೋಡಿದ್ದೆ, ಅವರ ವೆಡ್ಡಿಂಗ್ ಆ್ಯನಿವರ್ಸರಿಲಿ ಆಶೀರ್ವಾದ ಮಾಡಿದಾಗ ಪಾಪ ತುಂಬಾ ಸಣ್ಣಕ್ಕಾಗ್ಬಿಟ್ಟಿದ್ರು. ಅವ್ರು ನೋಡಿನೇ ತುಂಬ ಬೇಜಾರಾಗ್ತಾಯಿತ್ತು. ತುಂಬಾ ಚೆನ್ನಾಗಿದ್ರು ಪಾಪ. ಹೆಂಗೆ ಅನ್ನಿಸ್ಬಿಡುತ್ತೆ ಅಂದರೆ ಜೀವನ ಯಾಕೆ, ಏನಪ್ಪ ಈ ಥರ ಈ ಜೀವನ ಅಂತ ಅನಿಸುತ್ತೆ. ಇವಾಗಿದ್ದವ್ರು ನಾಳೆ ಇರಲ್ವಲ್ಲ ಅಂತ ಅನಿಸುತ್ತೆ. ತುಂಬ ಬೇಜಾರಾಯಿತು ಆ ಒಂದು ವಿಷಯನ ಕೇಳಿಬಿಟ್ಟು. ಒಂಥರ ಯೂಟ್ಯೂಬಲ್ಲಿ ಅಂದರೆ ಅವ್ರು ಯಾರೋ ನಾವ್ಯಾರೋ, ನಾವ್ಯಾರೋ ಅಂತ ಅವ್ರಿಗೆ ಗೊತ್ತಿಲ್ಲ, ಅವ್ರು ಯಾರೋ ಅಂತ ನಮಗೆ ಗೊತ್ತಿರಲ್ಲ ಆ್ಯಕ್ಚುಲಿ. ಬಟ್ ಈ ಒಂದು ವೀಡಿಯೋಸ್ಗಳಿಂದ ವ್ಲಾಗ್ಸಿಂದನೇ ನಾವು ಒಂಥರ ಒಬ್ರಿಗೊಬ್ರು ಕನೆಕ್ಟ್ ಆಗಿಬಿಟ್ಟಿರ್ತೀವಿ. ನಮ್ಮ ಅಕ್ಕಪಕ್ಕದ ಮನೆಯವ್ರೇನೋ, ನಮ್ಮ ಹತ್ರದವ್ರೇನೋ, ನಮ್ಮ ರಿಲೇಟಿವ್ಸ್ ಏನೋ ಅಂತ ಅನ್ಸೋಕ್ಕೆ ಶುರುವಾಗ್ಬಿಟ್ಟಿರುತ್ತೆ. ಆ ಥರ ನಾವು ವ್ಲಾಗ್ಸ್ಗಳನ್ನ ನೋಡಿ ಕನೆಕ್ಟ್ ಆಗಿಬಿಟ್ಟಿರ್ತೀವಿ. ಸೊ ಒಂಥರ ಬೇಜಾರಾಗ್ತಾಯಿತ್ತು ಪಾಪ ಅವ್ರಿಗೆ ಈ ರೀತಿ ಆಯ್ತಲ್ಲ ಅಂತ. ಸುಹಾಸ್ ಅವ್ರಿಗೆ ಹಾಗೆ ಸ್ವಾತಿ ಗೌಡ ಅವ್ರಿಗೆ ದೇವರು ಈ ಒಂದು ಕಷ್ಟವನ್ನು ಭರಿಸುವಂಥ ಶಕ್ತಿ ಕೊಡಲಿ ದೇವರು ಅಂತ ಕೇಳ್ಕೊಬೇಕಷ್ಟೇ ನಮ್ಮ ಕೈಯಲ್ಲಿ ಆಗೋದು. ನಾವು ದೂರದಿಂದ ನೋಡಿ ನಾವು ಕನೆಕ್ಟ್ ಆಗಿನೇ ಇಷ್ಟು ನಮಗೆ ಬೇಜಾರಾಗ್ತಾಯಿದೆ. ಇನ್ನು ಅವರು ಹತ್ರದಲ್ಲಿರೋರು, ಸೊ ತಾಯಿ ಮಗಳ ಸಂಬಂಧ ಕೂಡ ತುಂಬಾ ಚೆನ್ನಾಗಿತ್ತು ಪಾಪ. ಅವ್ರ ಪೇರಲ್ಲಿ ಅವರು ರೀಲ್ಸ್ ಎಲ್ಲ ಮಾಡ್ತಾಯಿದ್ರು ಅಂತ ನೋಡಲಿಕ್ಕೆ ತುಂಬಾ ಚೆನ್ನಾಗಿತ್ತು. ಈ ಕಷ್ಟವನ್ನು ಭರಿಸುವಂಥ ಶಕ್ತಿ ಕೊಡಲಿ ಸ್ವಾತಿ ಗೌಡ ಹಾಗೆ ಸುಹಾಸ್ಗೆ. ಇವಾಗಂತೂ ಲೈಫ್ ಒಂಥರ ನೀರಿನ ಮೇಲೆ ಗುಳ್ಳೆ ಆಗಿಬಿಟ್ಟಿದೆ ಅಂತಲೇ ಹೇಳ್ಬೋದು. ಇವಾಗಷ್ಟೇ ಊಟ ಮಾಡ್ಕೊಂಡು ಹೋಗಿರ್ತಾರೆ, ನೆಕ್ಸ್ಟ್ ಇನ್ನೊಂದು 5 minutes 10 minutesಲ್ಲೇ ಅವ್ರು ಇರಲ್ಲ. ಸೊ ಇದೆಲ್ಲ ನೋಡ್ತಾ ಇದ್ರೆ ತುಂಬ ಬೇಜಾರಾಗುತ್ತೆ. ಸೊ ಯಾರಿಗೂ ಈ ರೀತಿ ಆಗಬಾರ್ದು. ಸೊ ಏನು ಹೇಳಬೇಕು ಅಂತ ನನಗೆ ನಿಜ ಗೊತ್ತಾಗ್ತಿಲ್ಲ. ಒಳ್ಳೆಯವ್ರಿಗೆ ಕಾಲ ಇಲ್ಲ ಅಂತ ಅನಿಸುತ್ತೆ ಪಾಪ. ಅಷ್ಟೊಂದು ಇನ್ನೋಸೆಂಟ್ ಅವರು. ತುಂಬ ಬೇಜಾರಾಯಿತು. ನಮ್ಮ ಒಂದು ಯೂಟ್ಯೂಬ್ ಫ್ಯಾಮಿಲಿಗೆ ಇದೊಂದು ಬಿಗ್ ಲಾಸ್ ಅಂತಲೇ ಹೇಳ್ಬೋದು. ಆಲ್ಮೋಸ್ಟ್ 80,000 ಸಬ್ಸ್ಕ್ರೈಬರ್ಸ್ ಇದ್ರು ಅವ್ರಿಗೆ. ಸೊ ಅಂಥ ಒಬ್ಬ ಲಾಗರ್ನ ನಾವು ಕಳ್ಕೊಂಡಿದ್ದೀವಿ ಅನ್ನೋದಕ್ಕೆ ತುಂಬ ಬೇಜಾರಾಗ್ತಾಯಿದೆ. ಸುಮಾ ಗೌಡ್ರೆ, ನಿಮ್ಮ ಆತ್ಮಕ್ಕೆ ಶಾಂತಿ ಸಿಗಲಿ ಅನ್ನಂತಷ್ಟೇ ಕೇಳೋಕ್ಕೆ ಸಾಧ್ಯ ನಮ್ಮ ಕೈಯಿಂದ. ಸೊ ಹಾಗೆ ಸ್ವಾತಿ ಮತ್ತು ಸುಹಾಸ್ ಸಹಿಸ್ಕೊಳ್ಳುವಂಥ ಶಕ್ತಿ ಕೊಡಲಿ ಅಂತಷ್ಟೇ ಕೇಳ್ಕೊಳ್ಳೋಕ್ಕೆ ನಮ್ಮ ಕೈಲೇ ಆಗೋದು.
ಈ ಒಂದು ಕಷ್ಟವನ್ನು ಅವರು ಸಹಿಸ್ಕೊಳ್ಳೋ ಅಂಥ ಶಕ್ತಿ ಕೊಡಪ್ಪ ದೇವರೇ ಅಂತ ನಾವು ಕೇಳ್ಕೊಬೇಕಷ್ಟೇ. ಸ್ವಾತಿ ಮತ್ತು ಸುಹಾಸ್ಗೆ ನನಗೇನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ, ಒಂಥರ ಬೇಜಾರಾಯ್ತಲ್ಲ, ಸೊ ಅದನ್ನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಹೇಳಿ ಈ ಒಂದು ವಿಡಿಯೋ ಮಾಡಿದೆ ಅಷ್ಟೇ. ಸೊ ಇದಾಗಿತ್ತು ಇವತ್ತಿನ ನನ್ನ ಲಾಗ್. ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಪ್ಲೀಸ್ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. See you in the next vlog. Thank you for watching. Bye.